ನಾನು ಯಾಕೆ ಮಾಡಿಸ್ಬಾರ್ದು ಈ ತರ ಮುಂದೊಂದ್ ದಿನ. ಅವ್ನ್ ಯಾವನೋ ನನ್ ಬಗ್ಗೆ ಮಾತಾಡಿದ್ರೆ ಸುಮ್ನೆ ಇರಕ್ಕಾಗತ್ತಾ? ಸಮ್ ಟೈಮ್ಸ್ ದಮ್ನೆ ಕಳ್ಕೊಂಡ್ಬಿಟ್ಟಿದಾವೆ ಈಗ BS6 ಗಾಡಿಗಳೆಲ್ಲ. ಎಲ್ಲಾ ಕಪಲ್ಸ್ ಲವರ್ಸ್ ವ್ಯಾಲೆಂಟೈನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾರೆ. ಅವರ ಲವರ್ಸ್ ಕೊಟ್ಟಿರೋಂತ ಲವ್ ಬೈಟ್ಸ್ ಗಳನ್ನ ಬರಲ್ ಕಟ್ಟಾಗಿದೆಯಲ್ಲ ಅಂತ ನೋಡ್ತಾ ಇದೀರಾ. 100ರಷ್ಟು ನನಗೆ ಈ ಗಾಡಿ ಖುಷಿ ಕೊಟ್ಟಿದೆ. ತೀರಾ ಯಾವ ಲೆವೆಲ್ಗೆ ಹುಚ್ಚ ಅಂದ್ರೆ ಗಾಡಿ ಮಾತಾಡುತ್ತೆ. ಇಷ್ಟು ದಿನ ಬರೀ ಬೇರೆಯವ್ರ ಗಾಡಿ ರಿವ್ಯೂ ಮಾಡೋದು, ಬೇರೆಯವ್ರ ಗಾಡಿ ವಿಡಿಯೋ ಮಾಡೋದಾಗಿತ್ತು. ಇವತ್ತು ನನ್ ಗಾಡಿದು ವಿಡಿಯೋ ಮಾಡೋಣ ಅಂತ ಹೊರಟಿದೀನಿ. ಒಪ್ಪನ್ ಗಾಡಿನ ಒಂದಷ್ಟು ರಿಪೇರ್ ಮಾಡಿಸಿ ಕೆಲವೊಂದು ಪಾರ್ಟ್ಸ್ ನ ರೀಸ್ಟೋರ್ ಮಾಡಿಸಿ ಈ ಕಂಡೀಷನ್ ತಂದಿದ್ದೀನಿ. ಇದು 2001 ಮಾಡೆಲ್ ಸ್ಪ್ಲೆಂಡರ್, ಅಂದ್ರೆ BS1 ಇಂಜಿನ್ ಇದ್ರಲ್ಲಿ ಇರೋದು. ಜಪಾನ್ ಮೇಡ್ ಇನ್ ಇಂಡಿಯಾ. ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಈಗ ಹತ್ರ 1 ಲಕ್ಷದ ಮೇಲೆ ಓಡಿದೆ ಗಾಡಿ. 1 ಲಕ್ಷದ ಮೇಲೆ ಓಡಿದ್ಮೇಲೆ ಒಂದ್ಸಲಿ ರಿವೋರ್ ಆಗಿದೆ ಅಷ್ಟೇ ಗಾಡಿ. ಅದು ಬಿಟ್ರೆ ಮತ್ತೆ ಇಂಜಿನ್ ಕೆಲಸ ಇನ್ನೇನು ಆಗಿಲ್ಲ. 2023 ತನಕನೂ ಗಾಡಿ ಬೇರೆ ತರನೇ ಇತ್ತು. ಅಂದ್ರೆ ಒಂಥರ ಫುಲ್ ಕಂಪ್ಲೀಟ್ ಸ್ಟಾಕ್, ಅಂದ್ರೆ ಕಂಪ್ಲೀಟ್ ಸ್ಟಾಕ್. ಒಂದು ಕೂಡ ಎಕ್ಸ್ಟ್ರಾ ಪಾರ್ಟ್ಸ್ ಇದ್ದಿಲ್ಲ ಗಾಡಿಲಿ. ಅಂದ್ರೆ ಕಂಡೀಷನ್ ಎಲ್ಲ ಇದ್ದಿಲ್ಲ ಗಾಡಿ. ಒಂಥರ ಎಲ್ಲಾ ಪಾರ್ಟ್ಸ್ ಗಳು ಒಂಥರ ಅಲ್ಲಾಡ್ತಿದ್ವು. ಯಾಕಂದ್ರೆ ಗಾಡಿ ಯಾರು ಯೂಸ್ ಮಾಡ್ತಾ ಇರ್ಲಿಲ್ಲ. ನಮ್ಮ ಅಪ್ಪಾಜಿ ಇಂಜಿನ್ ಮಾತ್ರ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ರು. ಎಕ್ಸ್ಟೀರಿಯರ್ ಮಾತ್ರ ಅವ್ರೇನು ಮೇಂಟೈನ್ ಮಾಡಿರ್ಲಿಲ್ಲ. ಯಾಕೆ ನಾನು ಮಾಡಿಫೈ ಮಾಡಿಸ್ಬೇಕಂತ ಆಸೆ ಹುಡ್ತಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರದ್ದು ನಾನು ವಿಡಿಯೋ ನೋಡ್ತೀನಿ, ದ ಸ್ಪ್ಲೆಂಡರ್ ಬಾಯ್ ಅಂತ ಹೇಳಿ, ಕೇರಳದವರು. ಅವ್ರು ಗಾಡಿ ನೋಡಿದ್ಮೇಲೆ ನನ್ನ ತಲೆಯಲ್ಲಿ ಬಂದಿದ್ದೇನಂದ್ರೆ, ನಮ್ದು ಸ್ಪ್ಲೆಂಡರ್ ಐತಲ್ಲ, ನಾನು ಯಾಕೆ ಮಾಡಿಸ್ಬಾರ್ದು ಈ ತರ ಮುಂದೊಂದ್ ದಿನ. ಅವತ್ತಿಂದ ನನ್ನ ಮೊಬೈಲ್ ವಾಲ್ ಪೇಪರ್ ಆಗಿರ್ಬೋದು, ನನ್ನ ವಾಚ್ ವಾಲ್ ಪೇಪರ್ ಆಗಿರ್ಬೋದು, ಪ್ರತಿಯೊಂದು ಆ ಗಾಡಿದ ಇತ್ತು ಗುರು. ಡ್ರಾಯಿಂಗ್ ತರ ಮಾಡ್ತಾ ಇದ್ದೆ. ಅಂದ್ರೆ ನನ್ ಗಾಡಿ ಈ ತರ ಆಗುತ್ತೆ, ಇಷ್ಟಿಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಎಲ್ಲ ಬರ್ದಿಟ್ಕೊಂಡಿದ್ದೆ. ಕೆಲವೊಂದಷ್ಟು ಜನ ನನ್ನ ಫ್ರೆಂಡ್ಸ್ ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು, ನಿನಗೆ ಒಳ್ಳೆ ಐಡಿಯಾ ಐತೆ ಮಾಡ್ಸು ಅಂತ ಹೇಳಿ. ಒಂದಷ್ಟು ಜನ ಕಾಲಿಲಿಯಕ್ ಶುರು ಮಾಡಿದ್ರು, ನಿನ್ ಕೈಯಲ್ಲಿ ಆಗಲ್ಲ ಗುರು ಅಂತ ಹೇಳಿ. ಇನ್ನೊಂದಷ್ಟು ಜನ ಏನ್ ಹೇಳಿದ್ರು ಅಂದ್ರೆ, ಏನಪ್ಪಾ ಬರೀ ಬುಕ್ನಾಗೆ ಮುಗಿಸ್ಬಿಟ್ಟಲ್ಲ ಮಾಡಿಫಿಕೇಶನ್ ಎಲ್ಲ ಅಂತ ಹೇಳಿ. ಅದು ಸ್ವಲ್ಪ ಅರ್ಟ್ ಆಯ್ತು. ನಾನು ಒಂದು ಸ್ವಲ್ಪ ದಿನ ಕಾದೆ. ಎಲ್ಲಿವರೆಗೂ ಕಾದೆ ಅಂದ್ರೆ CET ಎಕ್ಸಾಮ್ ಮುಗಿಯೋ ತನಕ ಕಾದೆ. CET ಎಕ್ಸಾಮ್ ಮುಗಿದು ಒಂದು ವಾರದಲ್ಲಿ ನಾನು ಗಾಡಿಗೆ ರೀಪೇಂಟ್ ಮಾಡಿದೆ. ನಾನೇ ಮಾಡಿದೆ. ಸ್ಪ್ರೇ ಪೇಂಟ್ ಗಳನ್ನ ತಗೊಂಡ್ಬಂದು ಪೇಂಟ್ ಮಾಡಿದೆ. ಕಂಪ್ಲೀಟ್ ಬ್ಲಾಕ್ ಆಗಿ ಪೇಂಟ್ ಮಾಡಿದೆ. ಅವಾಗ ಗಾಡಿ ಸ್ವಲ್ಪ ಲುಕ್ ಆಗಿ ಸಖತ್ತಾಗಿ ಕಾಣಿಸ್ತು. ಅವಾಗ ನಮ್ಮ ರೆಗ್ಯುಲರ್ ಮೆಕ್ಯಾನಿಕ್ ಒಬ್ರು, ಸರ್ ಇದನ್ನ ಕಂಪ್ಲೀಟ್ ರೀಪೇಂಟ್ ಮಾಡಿಸ್ಬಿಡ್ರಿ, ಸ್ಟಿಕರಿಂಗ್ ಎಲ್ಲ ಮಾಡಿಸಿ ಸಖತ್ತಾಗಿ ಕಾಣುತ್ತೆ ಅಂತ ಹೇಳಿ ಒಂದು ಅಡ್ವೈಸ್ ಕೊಟ್ರು ನಮ್ಮ ಅಪ್ಪಾಜಿಗೆ. ನನಗೂ ಅದೇ ಬೇಕಾಗಿತ್ತು. ಆ ಟೈಮ್ ಅಲ್ಲಿ ದಾವಣಗೆರೆಗೆ ತಗೊಂಡ್ಬಂದು ಗಾಡಿನ ಕಂಪ್ಲೀಟ್ ಆಗಿ ರೀಪೇಂಟ್ ಮಾಡಿಸಿದೆ. ಕೆಲವೊಂದು ಪಾರ್ಟ್ ಗಳನ್ನ ಹೊಸ ಹಾಕ್ಸಿದೆ. ಯಾವ್ಯಾವ ಹೊಸ ಹಾಕ್ಸಿದೆ ಅಂದ್ರೆ, ಈ ಮಡ್ಗಾರ್ಡು ಮತ್ತೆ ಈ ಬ್ಯಾಟ್ರಿ ಕವರ್ ನಾನು ಹೊಸದಾಗ ಹಾಕ್ಸಿದೆ. ಅಂದ್ರೆ ಹೋಗಿದ್ವು ಹಳೆವೆಲ್ಲ, ಅವನ್ನೆಲ್ಲ ಹೊಸದಾಗ ಹಾಕ್ಸಿ ಕಂಪ್ಲೀಟ್ ಇದೇ ಸ್ಟಿಕರಿಂಗ್ ಬೇಕು ಅಂತ ಹೇಳಿ ಹುಡುಕ್ಸಿ 15 ದಿನ ಕಾದು ಸ್ಟಿಕರಿಂಗ್ ಹಾಕ್ಸಿರೋದು ನಾನು. ಈಗ ಮ್ಯಾಟ್ರ್ ಬ್ರೋ, ಅವ್ನ್ ಯಾವನೋ ನನ್ ಬಗ್ಗೆ ಮಾತಾಡಿದ್ರೆ ಸುಮ್ನೆ ಇರಕ್ಕಾಗತ್ತಾ? ಸುಮ್ನೆ ಕೂತಿರಲ್ಲ. ಅವ್ನ್ ಯಾರೋ ಮಾತಾಡ್ದ ಬಿಡು ಅಂತ ಹೇಳಿ ನಾನು ಅವತ್ತು ತಲೆ ಕೆಡ್ಸ್ಕೊಂಡಂಗೆ ಸುಮ್ನೆ ಇದ್ದಿದ್ರೆ ಈ ತರ ಗಾಡಿ ರೆಡಿನೇ ಆಗ್ತಿರ್ಲಿಲ್ಲ. ಅದಕ್ಕೆ ಸಮ್ ಟೈಮ್ಸ್ ಈಗೋ ಮ್ಯಾಟರ್ಸ್. ರೀಪೇಂಟ್ ಮಾಡಿಸಿ ಅವಾಗ ಸ್ಟಾಕ್ ಅಲ್ಲೇ ಇತ್ತು. ಏನು ಐಟ್ ಗೀಟ್ ಏನೋ ಮಾಡ್ಸಿದ್ದಿಲ್ಲ. ಅದಾಗಿ ಸ್ವಲ್ಪ ಸಣ್ಣದಾಗೆ ನಾನೇ ಒಂದಷ್ಟು ದುಡ್ಡುಗಳನ್ನ ಜೋಡಿಸ್ಕೊಂಡು ಒಂದೊಂದೇ ಐಟಮ್ಸ್ ಗಳನ್ನ ಹಾಕ್ಸ್ಕೊಂತ ಬರ್ತಾ ಇದೀನಿ. ಈ ಗಾಡಿಗೆ ನಾನ್ ಏನೇನ್ ಕೆಲಸ ಮಾಡ್ಸಿದೀನಿ ಅಂದ್ರೆ, ಈ ಹ್ಯಾಂಡ್ಲ್ ಒಂದ್ ಚೇಂಜ್ ಮಾಡ್ಸಿದೀನಿ. ಅದು ಬಿಟ್ರೆ ಈ ಹೆಡ್ಲೈಟ್ ಒಂದು 3 ದಿನ ಆಯ್ತು ಇನ್ಸ್ಟಾಲ್ ಮಾಡಿ. ಸಖತ್ತಾಗಿದೆ ಇದು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಅಂದ್ರೆ ಶಾಕ್ ಅಬ್ಸರ್ವ್ ನಾನು ಒಂದು ರಿಂಗ್ ಎಕ್ಸ್ಟ್ರಾ ಹಾಕ್ಸಿ ಹೈಟ್ ಮಾಡ್ಸಿದೀನಿ, ವೆಲ್ಡ್ ಮಾಡಿಸಿ. ಯಾಕಂದ್ರೆ ಶಾಕ್ ಅಬ್ಸರ್ವ್ ಇದು ಚೆನ್ನಾಗೇ ಇತ್ತು. ಆದ್ರಿಂದ ನೆಕ್ಸ್ಟ್ ಮುಂದೆ ಚೇಂಜ್ ಮಾಡಿಸ್ಕೊಬಹುದು ಅಂತೇಳಿ ಟೆಂಪ್ರರಿಗೆ ನಾನು ಈ ತರ ಮಾಡಿಸಿದ್ದು, ಶಾಕ್ ಅಬ್ಸರ್ವ್ ಹೈಟ್ ಆಗ್ಲಿ ಅಂತ ಹೇಳಿ. ಇದು ಬಿಟ್ರೆ ಮತ್ತಿನ್ನೇನು ಮಾಡ್ಸಿಲ್ಲ ಎಕ್ಸ್ಟ್ರಾ. ಗಾಡಿಗೆ ಕೆಲವೊಂದು ವೇರಿಯಂಟ್ ಟೈರ್ ಇದಾವೆ ಇನ್ನು ಒಳಗಡೆ ಚಾರ್ಸಿಲಿ, ಯಾಕಂದ್ರೆ ಹಳೆ ಚಾರ್ಸಿ, ಆದ್ರಿಂದ ಅವನ್ನೆಲ್ಲ ಸ್ವಲ್ಪ ರಿಪೇರ್ ಮಾಡ್ಬೇಕಾಗುತ್ತೆ. ಇನ್ನು ಬಿಟ್ರೆ ಗಾಡಿ ಕಂಪ್ಲೀಟ್ ಸ್ಟಾಕ್ ಕಂಡೀಷನ್ ಅಲ್ಲಿ ಐತೆ. ಏನೇನು ಚೇಂಜಸ್ ಇಲ್ಲ, ಕಂಪ್ಲೀಟ್ ಸ್ಟಾಕ್ ಗಾಡಿ. ಮೈಲೇಜ್ ಬಗ್ಗೆ ಕೇಳಕ್ ಹೋಗ್ಬೇಡ್ರಿ, ಆರಾಮಾಗಿ ಓಡಿಸಾಡ್ತೀವಿ ಅಂದ್ರೆ 70+ ಕೊಡ್ತೈತೆ. ಈಗ್ಲೂ ಅಟ್ ಪ್ರೆಸೆಂಟ್ ಗಾಡಿಗೆ 25 ಇಯರ್ಸ್ ಆಗ್ತಾ ಬರ್ತಾ ಇದೆ. ಅಂದ್ರೆ ಈಗ 24.5 ಇಯರ್ಸ್. ಒಂದಷ್ಟು ಜನ ನನ್ನ ಕೇಳಿದ್ರು, ಯಾಕೆ ಈ ಹಳೆ ಗಾಡಿಗೆಲ್ಲ ದುಡ್ಡು ಹಾಕಕ್ ಹೋಗ್ತೀಯಾ, ಸುಮ್ನೆ ಒಂದ್ ಹೊಸ ಗಾಡಿ ತಗೊಂಬಿಡು ಅಂತೇಳಿ. ಆದ್ರೆ ನಾವು ಹೊಸ ಗಾಡಿಗಳು ತಗೊಂಡ್ರೆ ಇಂತ ಬಂಗಾರದಂತ ಗಾಡಿಗಳನ್ನ ಮಿಸ್ ಮಾಡ್ಕೊಂತೀವಿ ನಾವು. ಮಸ್ತ್ ಮೆಮೊರೀಸ್ ಇದಾವೆ ಮಾತ್ರ ಗಾಡಿಲಿ. ಇಂತ ಜಾಗಕ್ಕೆ ತಿರ್ಗಾಡಿಲ್ಲ ಅಂತ ಹೇಳಂಗಿಲ್ಲ. ಗಾಡಿಲಿ ಅಷ್ಟು ಮೆಮೊರೀಸ್ ಇದಾವೆ. ಹೊಸ ಗಾಡಿ ತಗೊಳಕ್ ನನಗೇನ್ ಆಸೆ ಇಲ್ಲ ಅಂತಲ್ಲ, ತಗಂತೀನಿ. ಬಟ್ ನನ್ನ ಸ್ವಂತ ದುಡ್ಡಲ್ಲಿ ತಗೊಬೇಕಂತ ಆಸೆ ಅಷ್ಟೇ. ಈಗ ನನ್ನ ಅವಶ್ಯಕತೆ ಎಷ್ಟಿದೆ ಅಷ್ಟಕ್ಕೆ ಈ ಗಾಡಿ ಸಾಕು. ಹೇಳ್ಬೇಕಂದ್ರೆ ನಮ್ಮ ಇಡೀ ಫ್ಯಾಮಿಲಿಗೆ ಇದೇ ಫಸ್ಟ್ ಗಾಡಿ. ಈ ಗಾಡಿನ ಸುಮ್ನೆ ಈಗ ನಾನು ಹೊಸ ಗಾಡಿ ತಗೊಂಡ್ರೆ ಮನೇಲಿ ಮೂಲೆಯಲ್ಲಿ ಬೀಳುತ್ತೆ. ಮೂಲೆಯಲ್ಲಿ ಬಿದ್ರೆ ಏನಾಗುತ್ತೆ ಹೇಳ್ರಿ, ಮನೇಲಿ ಸುಮ್ನೆ ಮೂಲೆಗೆ ಬಿದ್ದೈತಲ್ಲ ಅಂತ ಗುಜ್ರಿಗೆ ಹಾಕೋದು, ಯಾರಿಗೋ ಕೊಡೋದ ಮಾಡ್ಬಿಡ್ತಾರೆ. ಈ ಗಾಡಿನ ನಾವು ಒಂದ್ಸಲಿ ಯಾರಿಗಾದ್ರೂ ಕೊಟ್ವಿ ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ನಮ್ಮ ಲೈಫಲ್ಲಿ ಇನ್ನೊಂದಿಲ್ಲ. ಈಗ ಹೊಸ ಮಾಡ್ರನ್ ಗಾಡಿಗಳ ಬದ್ಲಿ ಈ ತರ ರಾ ಗಾಡಿಗಳನ್ನ ಓಡಿಸೋದ್ರಲ್ಲಿ ಕ್ರೇಜಿ ಕಿಕ್ ಅನ್ಕೊಳ್ರಿ. ಆ ಕಿಕ್ ಎಲ್ಲಾ ಗಾಡಿಗಳು ಕೊಡಲ್ಲ. ಈ ಗಾಡಿನ 2001ರಲ್ಲಿ ನಮ್ಮ ಅಪ್ಪಾಜಿ ಅವರು 47,000 ಚಿಲ್ಡ್ರ ಅರೌಂಡ್ ಅಲ್ಲಿ ತಗೊಂಡಿರೋದು. ಆನ್ ರೋಡ್ ಪ್ರೈಸ್ ದಾವಣಗೆರೆ ರಿಜಿಸ್ಟ್ರೇಷನ್ ಅಲ್ಲಿ. ಅಟ್ ಪ್ರೆಸೆಂಟ್ ಸ್ಪ್ಲೆಂಡರ್ ಗಳೆಲ್ಲ 1,05,000 ಆ ರೇಂಜ್ ಗೆಲ್ಲ ಸಿಗ್ತಾ ಇದಾವೆ. ಬಟ್ ದಮ್ ಇಲ್ಲ ಗುರು. ಸೇಮ್ ಬಾಡಿ ಕಿಟ್ ಎಲ್ಲ ಸೇಮ್. ಸ್ಪ್ಲೆಂಡರ್ದು ಹೊಸದು ಏನು ಚೇಂಜಸ್ ಮಾಡಿಲ್ಲ ಅಷ್ಟೊಂದೇನು. ಬಟ್ ಗಾಡಿಲಿ ದಮ್ ಇಲ್ಲ. BS6 E20 ಕಂಪ್ಯಾಟಿಬಲ್ ಅದು ಇದು ಅಂತ ಮಾಡ್ಕೊಂಡು ದಮ್ನೆ ಕಳ್ಕೊಂಡ್ಬಿಟ್ಟಿದಾವೆ ಈಗ BS6 ಗಾಡಿಗಳೆಲ್ಲ.
ಏನೋ ಒಂಥರ ಫೀಲಿಂಗ್ ಗುರು ಗಾಡಿ ಮೇಲೆ. ಸದ್ಯಕ್ಕೆ ಇಷ್ಟು ಸಾಕು ಅನ್ಕೊಂತೀನಿ, ಇನ್ನೇನಿಲ್ಲ. ಫ್ರಂಟ್ ಶಾಕ್ ಅಬ್ಸರ್ವ್ ನ ಒಂದು 2 to 3 ಇಂಚ್ ಹೈಟ್ ಮಾಡಿಸಿದ್ರೆ ನೈಟ್ ಪರ್ಫೆಕ್ಟ್ ಆಗುತ್ತೆ ಗಾಡಿ. ಇನ್ನು ಇದು ಫೆಬ್ರವರಿ ತಿಂಗಳು, ಎಲ್ಲಾ ಕಪಲ್ಸ್ ಲವರ್ಸ್ ವ್ಯಾಲೆಂಟೈನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾರೆ. ಈಗ ವ್ಯಾಲೆಂಟೈನ್ಸ್ ಡೇ ಆದ್ಮೇಲೆ ಒಂದಷ್ಟು ಜನ ಕಪಲ್ಸ್ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಲವರ್ಸ್ ಕೊಟ್ಟಿರೋಂತ ಲವ್ ಬೈಟ್ಸ್ ಗಳನ್ನ ಫ್ಲೆಕ್ಸ್ ಮಾಡ್ತಾ ಇರ್ತಾರೆ. ನಿಮ್ ಲವ್ ಬೈಟ್ ಒಂಥರ ಟೆಂಪರರಿ ಇದ್ದಂಗೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ವಾರ ಬೇಡ, 2 ವಾರ, ಅದು ಬೇಡ, 1 ತಿಂಗಳು ಇರ್ಬೋದು. ನಮ್ ಗಾಡಿ ಕೊಟ್ಟಿರೋ ಲವ್ ಬೈಟ್ ನನ್ ಸಾಯೋವರೆಗೂ ಜೊತೆಗಿರುತ್ತೆ. ಮಾತೇ ಇಲ್ಲ. ಬಟ್ ನನಗೆ ನನ್ ಗಾಡಿಯಿಂದ ನನಗೆ ಈ ತರ ಆಗಿದೆಯಲ್ಲ ಅಂತೇಳಿ ಯಾವತ್ತೂ ರಿಗ್ರೆಟ್ ಇಲ್ಲ. 100% ನನಗೆ ಈ ಗಾಡಿ ಖುಷಿ ಕೊಟ್ಟಿದೆ. ಎಷ್ಟೇ ಬೇಜಾರಾಗಿರ್ಲಿ, ಒಂದೇ ಒಂದ್ ಸಲಿ ಸುಮ್ನೆ ಹಿಂಗೆಲ್ಲಾದ್ರೂ ಒಂದ್ ಕಡೆ ತಗೊಂಡೋಗ್ ಬಂದ್ರೆ ಮನ್ಸಿಗೆ ಏನೋ ನೆಮ್ಮದಿ. ತೀರಾ ಯಾವ ಲೆವೆಲಿಗೆ ಹುಚ್ಚ ಅಂದ್ರೆ ಗಾಡಿ ಮಾತಾಡುತ್ತೆ, ಅಯ್ಯೋ ಅದ್ ಹೇಳ್ಕೊಡುತ್ತೆ, ಆ ಲೆವೆಲಿಗೆಲ್ಲ ಇಲ್ಲ. ಬಟ್ ಗಾಡಿನ ಒಂದ್ಸಲಿ ನಾವು ಇಷ್ಟ ಪಡಕ್ ಶುರು ಮಾಡಿದ್ರೆ ಅದ್ ಯಾವತ್ತು ನಮ್ಗೆ ರಿಗ್ರೆಟ್ ಫೀಲ್ ನ ಮಾಡ್ಸಲ್ಲ. ಅರ್ಥ ಆಯ್ತು ಅನ್ಸುತ್ತೆ.